ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮಗದೊಂದು ವಾರ ಶುರುವಾಯಿತು. ಸೋಮವಾರ ಮುಂಜಾನೆ ಇವತ್ತು ಜುಲೈ 18ನೇ ತಾರೀಕು ಮಹತ್ತರವಾದ ದಿನ. ದೇಶಕ್ಕೂ ಕೂಡ ರಾಷ್ಟ್ರಪತಿ ಚುನಾವಣೆ ಆಯ್ಕೆ ನಡೆಯುತ್ತೆ ಇವತ್ತು. ಈ ಅರ್ಧ ಗಂಟೆ ನಿನ್ನೆ ನಡೆದಿರುವಂತಹ ವಿದ್ಯಮಾನಗಳು, ಇವತ್ತು ನಡೆಯುವಂತಹ ಎಲ್ಲ ಬೆಳವಣಿಗೆಯನ್ನ ಕೌಂಟ್ ಡೌನ್ ಅಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. 30 ನಿಮಿಷಗಳ 30 ಸುದ್ದಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಹೌದು, ಇವತ್ತು ರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ದೇಶದ ಸುಮಾರು 4800 ಚುನಾಯಿತ ಜನಪ್ರತಿನಿಧಿಗಳು 15ನೇ ರಾಷ್ಟ್ರಪತಿ ಆಯ್ಕೆ ಮಾಡಲು ಮತದಾನ ಮಾಡ್ತಾರೆ. ಸಂಸತ್ ಭವನ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮತದಾನ ನಡೆಯುತ್ತೆ. ಬ್ಯಾಲೆಟ್ ಬಾಕ್ಸ್ಗಳು ಈಗಾಗಲೇ ರೆಡಿಯಾಗಿದೆ. ಜುಲೈ 21ರಂದು ಸಂಸತ್ ಭವನದಲ್ಲಿ ಮತ ಎಣಿಕೆ ನಡೆಯುತ್ತೆ. ಜುಲೈ 25ನೇ ತಾರೀಕು ಮುಂದಿನ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. NDA ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಗೆಲುವು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ನಾಯಕಿ 5 ಬಾರಿಯ ಸಂಸದೆ ಮಾರ್ಗರೇಟ್ ಆಳ್ವಾರನ್ನ ವಿಪಕ್ಷಗಳು ಉಪರಾಷ್ಟ್ರಪತಿ ಅಭ್ಯರ್ಥಿ ಅಂತ ಘೋಷಿಸಿವೆ. ಮಹಾರಾಷ್ಟ್ರದ NCP ನಾಯಕ ಶರದ್ ಪವಾರ್ ಮನೆಯಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಮಾರ್ಗರೇಟ್ ಆಳ್ವಾರನ್ನ ಅಭ್ಯರ್ಥಿ ಮಾಡಲು ತೀರ್ಮಾನಿಸಲಾಗಿದೆ. ಇನ್ನು NDA ಅಭ್ಯರ್ಥಿಯಾಗಿ ಜಗದೀಪ್ ಧನ್ಕರ್ ಆಯ್ಕೆಯಾಗಿದ್ದಾರೆ. Nothing to say. I'm tired. One second. No, don't go. Nothing to say. Just wait. I'm tired. One second. ಇಂದಿನಿಂದ ಸಂಸತ್ ಮಳೆಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಆಗಸ್ಟ್ 18ರವರೆಗೂ ಸಂಸತ್ ಉಭಯ ಕಲಾಪಗಳು ನಡೆಯುತ್ತೆ. ಆದರೆ ಜುಲೈ 21ಕ್ಕೆ ದೇಶದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಸಂಸತ್ ಅಧಿವೇಶನದ ವೇಳೆಯಲ್ಲೇ ಸೋನಿಯಾ ಗಾಂಧಿ ಅವರನ್ನ ಇಡಿ ವಿಚಾರಣೆ ಕರೆದಿದೆ. ಇದನ್ನು ಖಂಡಿಸಿ ಜುಲೈ 21ನೇ ತಾರೀಕು ಬೆಂಗಳೂರಲ್ಲಿ ಪ್ರತಿಭಟನೆ, ಜುಲೈ 22ನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದರು. ಕಾಂಗ್ರೆಸ್ಗೆ ಸಂವಿಧಾನಬದ್ಧ ಸಂಸ್ಥೆಗಳ ಬಗ್ಗೆ ಗೌರವ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಇಡಿ ನೋಟಿಸ್ ಕೊಟ್ಟಿದೆ. ಪ್ರಾಮಾಣಿಕರಾಗಿದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾಕೆ ಇಡಿಗೆ ಹೆದರಬೇಕು ಅಂತ ಕಿಡಿಕಾರದ್ರು CT ರವಿ. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅನ್ನೋ ರೀತಿಯಲ್ಲಿ ಹಳ್ಳಿ ಕಡೆ ಗಾದೆ ಮಾತಿದೆಯಲ್ಲ, ಆ ರೀತಿ ನಡ್ಕೊಂಡ್ರ ಕಾರಣಕ್ಕೋಸ್ಕರ ನೋಟಿಸ್ ಕೊಟ್ಟಿದೆ. ಅವರು ಪ್ರಾಮಾಣಿಕರಿದ್ದರೆ ಇಡಿಗೆ ಯಾಕೆ ಹೆದರಬೇಕು? ಪ್ರಾಮಾಣಿಕರಿದ್ದರೆ ಇಡಿಗೆ ಯಾಕೆ ಹೆದರಬೇಕು? ಭ್ರಷ್ಟಾಚಾರ ಮಾಡಿದರೆ ಬಿಡಬೇಕಾ? ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಸರಿ ಇದ್ದರೆ ನೀವು ಉತ್ತರಿಸೋದಕ್ಕೇನ್ರಿ? ಏನು ಸಮಸ್ಯೆ ನಿಮ್ಗೆ ಉತ್ತರಿಸೋದಕ್ಕೆ? ಇಂದಿನಿಂದ ಕೇಂದ್ರದ ನೂತನ GST ನೀತಿ ಜಾರಿಯಾಗುತ್ತೆ. ಹಾಲು ಹೊರತುಪಡಿಸಿ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯಾಗಿದೆ. ಈ ಕುರಿತು KMF ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡಿದೆ. ನಂದಿನಿ ಮೊಸರು, ಲಸ್ಸಿ ಮತ್ತು ಮಜ್ಜಿಗೆ ದರಗಳು 1 ರಿಂದ 3 ರೂಪಾಯಿಯಷ್ಟು ಏರಿಕೆಯಾಗಿದೆ. 200 ಗ್ರಾಂ ಮೊಸರು ದರ 10 ರಿಂದ 12 ರೂಪಾಯಿಗೆ ಹೆಚ್ಚಾಯಿತು. ಇನ್ನು ಚರ್ಮದ ಉತ್ಪನ್ನಗಳು, ಪ್ಯಾಕ್ ಮಾಡಿದ ಅಕ್ಕಿ, ಗೋಧಿ, ರಾಗಿ, ಬೇಳೆಕಾಳುಗಳ ಬೆಲೆ ಕೂಡ ಏರಿಕೆಯಾಯಿತು. ಹೈಟೆಕ್ ಹೋಟೆಲ್ಗಳ ರೂಮ್ ಹಾಗೂ ಆಸ್ಪತ್ರೆಯ ICU ರೂಮ್ಗಳ ಬಾಡಿಗೆ ದರ ಕೂಡ ಹೆಚ್ಚಾಯಿತು. ಏನು ಹೊರೆ ಆಗಲ್ಲ. ಸರ್ಕಾರದ ಆರ್ಥಿಕ ಸ್ಥಿತಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಜನಗಳಿಗೂ ಒಳ್ಳೇದಾಗುತ್ತೆ. ಬಡವ್ರಿಗೆ, ಇವ್ರಿಗೆ ಈ ಹೆಲ್ತ್ ಸೆಕ್ಟರು ಫ್ರೀ, ಇದೆಲ್ಲ ವ್ಯಾಕ್ಸಿನ್ನು ಫ್ರೀ ಇದೆಲ್ಲ ಕೊಡ್ತಾರಲ್ಲ, ಅದಕ್ಕೆಲ್ಲ ಇದಾಗುತ್ತೆ. ಬೇಕೇ ಬೇಕು. ಇದು GST ಜಾಸ್ತಿ ಮಾಡಲೇಬೇಕು. ಗೊತ್ತೇ ಇದೆಯಲ್ಲ, ಪ್ರಸಿದ್ಧಿ ಬೆಲೆ ಜಾಸ್ತಿ ಆದರೆ ಜನಗಳು ಇದು ಮಾಡೋದು ಎಲ್ಲ ತೊಂದರೆಗಳು, ಭಾಳ ನಾನಾ ತೊಂದರೆಗಳಿದೆ. ಡೀಸೆಲ್ ಒಂದೇ ಸಾಕಲ್ಲ, ಡೀಸೆಲ್ ಪೆಟ್ರೋಲ್ 2 ಐಟಮಲ್ಲೇ ನಿಮಗೆಲ್ಲ ಏರ್ಕೊಂಡು ಹೋಗುತ್ತಲ್ಲ ನಿಮ್ಮ ಟ್ಯಾಕ್ಸ್ಗಳೆಲ್ಲ. ಅದರಿಂದ ಇದು ಸಮಂಜಸವಾದ ಇದಿಲ್ಲ ಅಂತ. ಇದು ಈ ಹಾಲು ಮೊಸರು ಇಂಥದ್ದಕ್ಕೆ ಮಾಡದೇ ಇದ್ದಿದ್ರೆ ಚೆನ್ನಾಗಿರೋದು. ಯಾಕೆಂದ್ರೆ ಕೆಳಮಟ್ಟದವರೇ ಜಾಸ್ತಿ ಉಪಯೋಗಿಸೋದು, ಅವ್ರಿಗೆ ಅವಶ್ಯಕತೆ ಜಾಸ್ತಿ, ಮಿಡ್ಲ್ ಆ್ಯಂಡ್ ಬಿಲೋ. ಅದರಿಂದ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮಾಡದೇ ಇದ್ರೆ ಉತ್ತಮ ಇತ್ತು. ಕಾಮನ್ ಮ್ಯಾನಿಗೆ ತುಂಬಾ ಹೆಲ್ಪ್ ಆಗಿರೋದು. ಡೈಲಿ ಬಳಕೆ ಮತ್ತು ಬಡವರಿಗೆ ಎಲ್ಲ ಬೇಕಾಗಿರೋ ವಸ್ತು ಹಾಲು ಎಸೆನ್ಷಿಯಲ್ ಐಟಮ್, ಕಮಾಡಿಟಿ. ಬಡವರಾಗ್ಲಿ ಅವ್ರು ಸೇವಿಸ್ತಾರೆ, ದೊಡ್ಡ ಶ್ರೀಮಂತರಾದ್ರು ಸೇರಿಸ್ತಾರೆ. ಬೇರೆ ಲಕ್ಸುರಿಯಸ್ ಐಟಮ್ಗೆ ಅವರು ಹಾಕ್ಬೋದಾಗಿತ್ತು. ಸ್ವಲ್ಪ ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗಿ ಯುವಕನೋರ್ವ ನೀರು ಪಾಲಾದ ಘಟನೆ ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕಿನ ನೀರಸಾಗರದ ಜಲಾಶಯದಲ್ಲಿ ನಡೆಯಿತು. 22 ವರ್ಷದ ಕಿರಣ್ ರಜಪೂತ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಕಿರಣ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಪತ್ತೆಯಾಗಿಲ್ಲ. ಘಟನೆ ಸಂಬಂಧ ಕಲಘಟಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಶಾಲಾ ಕಟ್ಟಡಕ್ಕೆ ಸಿಡಿಲು ಬಡಿದು 9 ಮಂದಿ ಗಾಯಗೊಂಡಿರೋ ಘಟನೆ ಕೊಪ್ಪಳ ಜಿಲ್ಲೆಯ ಕೊಡತಗೇರಿ ಗ್ರಾಮದಲ್ಲಿ ನಡೆದಿದೆ. ಜೋರು ಮಳೆ ಸುರಿತಾ ಇತ್ತು. ಕಾರಣ ಊರಿನ ಕೆಲವು ಮಂದಿ ರಕ್ಷಣೆಗಾಗಿ ಶಾಲಾ ಕಟ್ಟಡದ ಕೆಳಗಡೆ ನಿಂತಿದ್ರು.
ಈ ವೇಳೆ ಶಾಲಾ ಮೇಲ್ಛಾವಣಿಗೆ ಸಿಡಿಲು ಬಡಿದಿದ್ದರಿಂದ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಹನುಮನಾಳ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಗೇಟ್ ರಿಪೇರಿ ಮಾಡಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಗೇಟ್ ಓಪನ್ ಮಾಡಿ ನೀರು ಬಿಡೋದಕ್ಕೆ ಕೇರಳದಿಂದ 4 ತಂಡ ಬಂದಿದೆ. ಜೆಸಿಬಿ ಬಳಸಿ ಪ್ರವಾಹದ ನಡುವೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸದ್ಯ 194 ಗೇಟ್ಗಳ ಪೈಕಿ 94 ಗೇಟ್ಗಳು ಮಾತ್ರ ಓಪನ್ ಆಗಿದೆ. 3 ದಿನಗಳಿಂದ ಉಳಿದ ಗೇಟ್ ತೆರೆಯೋದಕ್ಕೆ ಆಗ್ತಾ ಇಲ್ಲ. ಅಧಿಕಾರಿಗಳ ಎಡವಟ್ಟಿನಿಂದ ಯಾದಗಿರಿ, ರಾಯಚೂರಿನ ರೈತರ ಜಮೀನುಗಳು ಜಲಾವೃತ ಆಗಿದೆ. ಗೇಟ್ 100 ಗೇಟ್ ಒಳೆ ಬಂದ ಒಂದು ವಾರದ ಇಂಟಿಮೇಷನ್ ಕೊಟ್ಟರು ಗೇಟ್ ತೆಗದಲ್ರಿ ಅವರು. ಬರೀ 90 ಗೇಟ್ ತೆಗೆದು 100 ಗೇಟ್ ಉಳಿಸ್ಯಾರ ಅವರು. ಇಲ್ಲಿ ಬಂದು ನೀವು ಮೀಡಿಯಾದವ್ರು ವಿಡಿಯೋ ಮಾಡಿದ್ರೆ ಬೇಕತ್ತಾರ. ಇವ್ರು ಇದೇ ಮಾಡಿಕೊಂತ ಹೋಗ್ತಾರೇನ್ರಿ? ಇಷ್ಟು ಬೇಜವಾಬ್ದಾರಿ ಯಾರು ಇವರು? ಬೇಡ. 5 ವರ್ಷದಿಂದ ಅಲ್ಲಿ 60 ಎಕರೆ ಹೊಲ ಮಣಿಗೆ ರೈತರು ಅದ್ರದನ್ನು ಪರಿಹಾರ ಕೊಟ್ಟಿಲ್ಲ. ಈಗ ಮತ್ತೆ ಗೇಟ್ ತೆಗೆದ ಕೇಸಿ ಗೇಟ್ ತೆಗಿಲಾರ್ದಂಗೆ ರೈತರು ಹೊಲ ಮಣಿಸಿ ಹಾಳು ಮಾಡಕತ್ತಾರ ಸರ್ ಎಲ್ಲರೂ. ಇವಾಗ ಬಂದು ಇಲ್ಲಿ ಎಲ್ಲರೂ ಕಾರ್ಮಿಕರು ಮಾಡ್ತಿರ್ತಾರೆ. ಇಂಥ ಒಳಗೆ ಕೆಲಸ ಮಾಡೋದು ಏನಾದ್ರು ಇವ್ರು ಅವ್ರ ಒಂದು ವಾರ ಮೊದಲು ತೆಗೆದ್ರೆ ಏನಾಗ್ತದೆ ಇವ್ರಿಗೆ? ಒಳೆ ಬಂದ್ಮೇಲೆ ಗೇಟ್ ತೆಗೆ ಅಂತ ಹೇಳ್ತಾರೆ ಸರ್ ಇವ್ರಿಗೆ. ನಮ್ಮ ಶಿವಪುರ ಸರ್, ವಡಿಗೇರಿ ತಾಲೂಕು ಶಿವಪುರ ಇದೇ ರೀ. ಇಲ್ಲಿದ್ದ 4 ಕಿಲೋಮೀಟರ್. ನಮ್ಮ ಹೊಲೆಗಳು ಆಲ್ರೆಡಿ ಎಲ್ಲ ಹತ್ತಿಟ್ಟು ಹೊಲಗಳೆಲ್ಲ ಮುಣಿಗೋಗ್ಯಾವ ಸರ್. ಅವ್ರ ಹತ್ರ ಧರಣಿ ಮಾಡಿವಿ ಸರ್. 5 ವರ್ಷ ಆಯ್ತು ಸರ್, ಇನ್ನೂ ಪರಿಹಾರ ಕೊಟ್ಟಿಲ್ಲ ಇವ್ರು. ಇಷ್ಟು ಬೇಜವಾಬ್ದಾರಿ ಯಾರು ಸರ್ ಇವ್ರು? KPCL ದವರು ಏನಂತಾರೆ ಸರ್? ಬರೀ ಅದನ್ನ ಹೇಳಿಕೆ ಅಂತ ಹೊಂಟಾರ್ರಿ. ಅದನ್ನ ಆಗಲ್ರಿ. ಈಗ ಒಂದು ವಾರದ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ. ಎಲ್ಲ ಮ್ಯಾಲದ ಟಿವಿಯಾಗ ಬಂದು ಎಲ್ಲ ಬಂದ. ಒಂದು ವಾರದ ಗೇಟ್ ತೆಗಿಲಾರ್ದ ಒಳ್ಳೆ ಮ್ಯಾಗ ಇಲ್ಲಿ ಗೂಗಲ್ ಬ್ಯಾರೇಜ್ ಗೇಟ್ ತೆಗೆದ್ಮ್ಯಾಗ ಅವಾಗ ತೆಗೆ ಸ್ಟಾರ್ಟ್ ಮಾಡಿದ್ರೆ ಗೇಟ್ ಬರ್ತಾವೆ ಸರ್ ಇವು. ಇವೇನು ಕರೆಂಟಿನ ಮೋಟ್ರ್ಗಳ ಬಟನ್ ಹತ್ತಾನೆ ಎತ್ತಾಕ 5 ದಿನ ಆದವ್ರು ಒಂದ್ಸಲ ಗೇಟ್ ತೆಗಿಯಕ್ಕೆ. ಒಂದು ವಾರ ಮೊದಲೇ ತೆಗಿಬೇಕು. ಈಗ 2 ಲಕ್ಷ, ಇನ್ನೂ 2 ಲಕ್ಷ ಒಳಗಾದ ಸರಿ ಆಯ್ತು. ಏನೊಂದು 3-4 ಲಕ್ಷ ಬಿಟ್ರೆ ಎಲ್ಲ ಊರು ಮುಣಿಸ್ತಾರೆ ಸರ್ ಇವರು. ಇಷ್ಟು ಬೇಜವಾಬ್ದಾರಿ ಅದಕ್ಕೆ ಮಾಡ್ಬೇಕ್ರಿ ಇಲ್ಲಿ ಬ್ರಿಡ್ಜ್ ಎಲ್ಲ ಊರುಗಳ ಮುಣಿಸಕ್ಕೆ ಇವರು. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡ್ತಿದ್ದಾರೆ. ಆದ್ದರಿಂದ ಯಾದಗಿರಿ ಜಿಲ್ಲೆ ಕೊಳ್ಳೂರು ಸೇತುವೆ ಮುಳುಗೋ ಭೀತಿ ಎದುರಾಗಿದೆ. ಯಾದಗಿರಿ ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಹತ್ರ ಸದ್ಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡ್ತಿರೋದ್ರಿಂದ ವಿಜಯನಗರ ಜಿಲ್ಲೆ ಐತಿಹಾಸಿಕ ಮದಲಗಟ್ಟೆ ಆಂಜನೇಯ ದೇವಸ್ಥಾನ ಜಲಾವೃತ ಆಗಿದೆ. ಆದ್ದರಿಂದ ಇವತ್ತಿನಿಂದ ದೇವಸ್ಥಾನ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ನಿರಂತರ ಮಳೆಯಾಗ್ತಿರೋದ್ರಿಂದ ತುಂಗಭದ್ರಾ ನದಿಗೆ 1,50,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಅದರ ಡ್ರೋನ್ ವ್ಯೂ ನೀವು ನೋಡ್ತಾ ಇದ್ದೀರಾ. ಗಂಗಾವತಿ ಹತ್ರ ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ದೇವ್ಘಾಟ್, ಆನೆಗೊಂದಿ, ಸಾಣಾಪುರ ಸೇರಿದಂತೆ ವಿವಿಧ ಗ್ರಾಮಗಳ 100 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆತೋಟ ಮತ್ತು ಭತ್ತದ ಗದ್ದೆಗೆ ನೀರು ನುಗ್ಗಿರೋ ದೃಶ್ಯ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಐತಿಹಾಸಿಕ ಬೆಳವಾಡಿ ಕೆರೆ ದಶಕಗಳ ಬಳಿಕ ಕೋಡಿ ಬಿದ್ದಿದೆ. ಹೊಯ್ಸಳರ ಕಾಲದ ಈ ಕೆರೆ ಸುಮಾರು 15 ವರ್ಷಗಳಿಂದ ತುಂಬೇ ಇರಲಿಲ್ಲ. ಈಗ ಬೆಳವಾಡಿ ಕೆರೆ ತುಂಬಿ ಕೋಡಿ ಹರಿತಾ ಇದೆ. ಸುತ್ತಮುತ್ತಲಿನ 15 ಹಳ್ಳಿಗಳಲ್ಲಿ ಇದರಿಂದ ಸಂತಸ ವ್ಯಕ್ತ ಆಗಿದೆ. ಇನ್ನು ಕರಾವಳಿ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಬೀಚ್ನಲ್ಲಿರುವ ಲೈಟ್ ಹೌಸ್ ಸಮುದ್ರ ಪಾಲಾಗುವ ಭೀತಿ ಎದುರಾಗಿದೆ. ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ದಾರೆ. ಇದು ಫಸ್ಟ್ ಇಷ್ಟಿರಲಿಲ್ಲ, ಇನ್ನು ತುಂಬ ಒಳಗಡೆ ಇತ್ತು, ಒಂದು 500 ಮೀಟ್ರ್ ಒಳಗಡೆ ಇತ್ತು. ಈಗ ನೀರು ಜಾಸ್ತಿಯಾಗಿ ಬಂದ್ಬಿಟ್ಟಿದೆ. ನೀರು ಜಾಸ್ತಿ ಆಗ್ಬಿಟ್ಟು ಬಂದ್ಬಿಟ್ಟಿದೆ. ಇವಾಗ ನಾವು ಬೆಂಗಳೂರಿಂದ ಬಂದಿನೂ
ಏನು ಇದು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಇದು ತುಂಬ ನೀರು ಜಾಸ್ತಿ ಆಗಿಬಿಟ್ಟಿದೆ. ಮಳೆ ಬಿದ್ದು ತುಂಬ ಬಿಟ್ಟಿದೆ ಸಮುದ್ರ. ಪಾಪ ಪೊಲೀಸವರೆಲ್ಲ ಹಗ್ಗ ಹಾಕ್ಬಿಟ್ಟು ನೋ ಎಂಟ್ರಿ ಅಂತ ಹಾಕಿದ್ದಾರೆ, ಡೇಂಜರ್ ಝೋನ್ ಅಂತ. ಅಲೆಗಳು ತುಂಬ ದೊಡ್ಡದಾಗಿ ಬರ್ತಾಯಿದೆ. ಒಂಥರ ಸೌಂಡ್ ಕೇಳೋದಕ್ಕೆ ಒಂಥರ ಇದಾಗ್ತಾಯಿದೆ ನಮಗೆ. ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಇಲ್ಲೇ ಇರ್ಬೋದಾಗಿತ್ತು. ಈಗ ಅಲೆಗಳು ನೋಡ್ತಾಯಿದ್ರೆ ಭಯ ಆಗ್ತಾಯಿದೆ ನನಗೆ. ದೊಡ್ಡ ಅಲೆಗಳು ಬರ್ತಾಯಿದೆ, ಅದರಲ್ಲಿ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ. ಸಿದ್ದಾಪುರ ತಾಲೂಕಿನ ಹೊಸೂರು ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಯಿತು. ಹೊಸೂರು ಡ್ಯಾಮ್ ಜಲವೈಭವ ವೀಕ್ಷಣೆಗೆ ಪ್ರವಾಸಿಗರ ದಂಡೇ ಹರಿದು ಬರ್ತಿದ್ದಾರೆ. ನೀರಿನಲ್ಲಿ ಪ್ರವಾಸಿಗರು ಮಿಂದೆದ್ದು ಎಂಜಾಯ್ ಮಾಡ್ತಿದ್ರು. ಅಷ್ಟೇ ಅಲ್ಲ, ನಿಸರ್ಗದ ನಡುವಿರುವ ಜಲಧಾರೆಗೆ ಪ್ರವಾಸಿಗರು, ಅದರಲ್ಲೂ ವೀಕೆಂಡ್ನಲ್ಲಂತೂ ಫಿದಾ ಆದರು. ಶಿವಮೊಗ್ಗ ದಾವಣಗೆರೆ ಹಾಕೋತಾರೆ, ಗಾಡಿ ಎಲ್ಲ ಹೋಗಿದ್ದಾವ್ರೆ. ಹುಬ್ಬಳ್ಳಿಯ ಶಿರಗುಪ್ಪಿ ಗ್ರಾಮದಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಜನ ಪ್ರತಿನಿತ್ಯ ಪರದಾಡ್ತಿದ್ದಾರೆ. ರಸ್ತೆಗಳೆಲ್ಲವೂ ಕೆಸರುಗದ್ದೆ ತರ ಆಗೋಗಿದೆ. ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲದೆ ಗ್ರಾಮಸ್ಥರು ಒದ್ದಾಡ್ತಿದ್ದಾರೆ. ಸುಸಜ್ಜಿತ ರಸ್ತೆ ನಿರ್ಮಿಸಬೇಕು ಅಂತ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಕ್ಯಾರೆ ಅಂತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ ಗ್ರಾಮಸ್ಥರು. ನೀರು ಬರೋ ವಾರದಾಗ ಅಷ್ಟು ನೀರು ಬರಲ್ರಿ. ಊರನ್ನರಿಗೆ ಬರ್ತಾವ, ಗಣಪತಿ ನಾವು ಕಟ್ತೇವೆ, ಎಲ್ಲ ಕಟ್ತೇವೆ, ಟ್ಯಾಕ್ಸ್ ಕಟ್ತೇವ್ರಿ. ಅವ್ರಿಗೆ ಊರನ್ನ ರಸ್ತೆ ಬಿಡ್ಬೇಕು, ನೀರನ್ನು ಕೇಳ್ತೇವ್ರಿ. ಗುರುಪಾದರ್ಶ ನಗರ ಬಸವೇಶ್ವರ ನಗರ ನೀರು ಬರಲಿ, ರೋಡ್ ನೋಡ್ರಿ, ರೋಡಿನ ನೋಡ್ರಿ, ಮೂಲ ಸೌಕರ್ಯ. ಹಿಮಾಚಲ ಪ್ರದೇಶದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಿದ್ದಾನೆ. ಕಿನ್ನೌರ್ ಅನ್ನೋ ಪ್ರದೇಶದ ಸಾಂಗ್ಲಾ ಕಣಿವೆಯಲ್ಲಿ ಕಲ್ಲು ಬಂಡೆಗಳೇ ಪ್ರವಾಹದಲ್ಲಿ ಕೊಚ್ಚೋಗೋ ಪರಿಸ್ಥಿತಿ. ಪ್ರವಾಹದ ಹೊಡೆತಕ್ಕೆ ದೊಡ್ಡ ದೊಡ್ಡ ಬಂಡೆಗಳು ಕೂಡ ನೀರಿನ ತರ ಹರಿದು ಹೋಗ್ತಾ ಇದೆ. ಆ ದೃಶ್ಯ ನೋಡ್ತಾ ಇದ್ದೀರಾ ನೀವು. ಇನ್ನು ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಪೂಂಚ್ ಸೇತುವೆ ಹತ್ರ ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಇಬ್ಬರು ಯುವಕರನ್ನ ಭಾರತೀಯ ಯೋಧರು ರಕ್ಷಣೆ ಮಾಡಿದ್ದಾರೆ. ಆನೇಕಲ್ ಹತ್ರ ಸೋಲೂರು ಸಮೀಪ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೂವರ ಸ್ಥಿತಿ ಗಂಭೀರವಾಗಿದೆ. ರಸ್ತೆ ಅಗಲೀಕರಣದಿಂದಾಗಿ ರಸ್ತೆ ಮಧ್ಯೆಯೇ ಮರ ಕಡಿದು ಉರುಳಿಸಲಾಗಿತ್ತು. ಇದನ್ನು ಗಮನಿಸಿದ ಕಾರು ಚಾಲಕ ಮರಕ್ಕೆ ಡಿಕ್ಕಿ ಹೊಡೆದ. ಈ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನುಳಿದ ಮೂವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾರಿಗೆ ಲಾರಿಯೊಂದು ಡಿಕ್ಕಿ ಹೊಡಿತು. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಏಕಾಏಕಿ ನುಗ್ಗಿದ ಕಾರು ಚಾಲಕ ಸಿಗ್ನಲ್ ಜಂಪ್ ಮಾಡಿದ್ದ. ಆದರೆ ಇದಕ್ಕಿದ್ದಂತೆ ಬ್ರೇಕ್ ಹಾಕಿದ್ದರ ಪರಿಣಾಮ ಹಿಂದೆ ಬಂದಂತಹ ಲಾರಿ ಡಿಕ್ಕಿ ಹೊಡಿತು. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ತಾಯಿ ಮಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಚಾರಣಾಧೀನ ಆರೋಪಿ ಶಿವಣ್ಣ ಸಾವನ್ನಪ್ಪಿದ್ದು 10 ಅನುಮಾನ ಸೃಷ್ಟಿ ಮಾಡಿದೆ. ಶಿವಣ್ಣ ಮೇಲೆ ನಡೆದಂಥ ಹಲ್ಲೆಯಿಂದಲೇ ಸಾವನ್ನಪ್ಪಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಸೂಕ್ತ ತನಿಖೆ ನಡೆಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಮಾನವ ಹಕ್ಕುಗಳ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಕೀರ್ತಿರಾಜ್ ಕೊಲೆ ಆರೋಪದಲ್ಲಿ ಶಿವಣ್ಣನ ಪೊಲೀಸರು ವಿಚಾರಣೆಗೆ ಕರೆತಂದಿದ್ರು. ಇದಾದ ನಂತರ ತೀವ್ರ ಅಸ್ವಸ್ಥಗೊಂಡಿದ್ದ ಆರೋಪಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದ. ಹೀಗಾಗಿ ಸಮಗ್ರ ತನಿಖೆ ಮಾಡಬೇಕು ಅಂತ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ. ಬೋವಿ ಗುರುಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಮತ್ತು ಶಾಸಕರಿಗೆ ಬೆದರಿಕೆ ಹಾಕಿದ್ದ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ಈ ಕುರಿತು ಚಿತ್ರದುರ್ಗದ ಎಸ್ಪಿ ಕೆ ಪರಶುರಾಮ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟರು. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯ ಸತ್ಯಸಾಯಿ ಕ್ಲಿನಿಕ್ ವೈದ್ಯ ತಿಪ್ಪೆ ರುದ್ರಸ್ವಾಮಿ ಅನ್ನೋ ಆರೋಪಿಯನ್ನ ಬಂಧಿಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಬೆದರಿಕೆ ಹಾಕಿರೋದಾಗಿ ತಿಳಿದು ಬಂದಿದೆ. ಸಂದೇಶವನ್ನು ಕಳಿಸಿರ್ತಕ್ಕಂತಹ ವ್ಯಕ್ತಿಯನ್ನು ನಾವು ದಸ್ತಗಿರಿ ಮಾಡಿದ್ವಿ. ದಸ್ತಗಿರಿಯಾಗಿರ್ತಕ್ಕಂತಹ ವ್ಯಕ್ತಿ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಅಂತ. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿರ್ತಕ್ಕಂಥ ಸತ್ಯಸಾಯಿ ಸರ್ವ ಹಾಸ್ಪಿಟಲಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಫೋನ್ ಮಾಡಿ ಸ್ವಲ್ಪ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಮತ್ತು ತಮ್ಮ ಕಾರ್ಯಕರ್ತರನ್ನು ಹೊಡಿತಾ ಇದ್ದಾರೆ ಅಂತಕ್ಕಂತಹ ಭಾವನೆಯ ಮೇಲೆ ಅವರಿಗೆ ತೊಂದರೆ ಆಗಲಿ ಅಂತಕ್ಕಂತಹ ಉದ್ದೇಶದಿಂದ ಈ ರೀತಿ ದೂರನ್ನು ತಾವು ಕಳಿಸಿರೋದಾಗಿ ಅವರು ಒಪ್ಕೊಂಡಿದ್ದಾರೆ. ಸಂದೇಶವನ್ನು ಕಳಿಸಿರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಕೋಲಾರ ನಗರದಲ್ಲಿ ಬೀದಿ ದೀಪಗಳನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿ ವಿವಿಧ ಸಂಘಟನೆಗಳು ಪಂಜಿನ ಮೆರವಣಿಗೆ ನಡೆಸಿದರು. ನಗರದ ಬಂಗಾರಪೇಟೆ ಸರ್ಕಲ್ನಲ್ಲಿ ಡೂಮ್ ಲೈಟ್ ವೃತ್ತದವರೆಗೂ ಪಂಜಿನ ಮೆರವಣಿಗೆ ನಡೆಸಿ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೇಲಿನ ಮೇಲೆ ಸರಣಿ ಅಪಘಾತಗಳು ಸಂಭವಿಸ್ತಾ ಇದೆ. ನಗರಸಭಾ ಅಧಿಕಾರಿಗಳು ಯಾರು ಎಚ್ಚೆತ್ತುಕೊಳ್ತಾ ಇಲ್ಲ. 1 ವಾರದೊಳಗೆ ಬೀದಿ ದೀಪ ಸರಿಪಡಿಸದೆ ಹೋದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗದಗ ನಗರದ ವಾಣಿಜ್ಯ ಹಾಗೂ ಕಲಾ ಕಾಲೇಜಿನಲ್ಲಿ ಹಳ್ಳಿ ಸೊಗಡಿನ ಅಂದ ತುಂಬಿಕೊಂಡಿತ್ತು. ಟ್ರ್ಯಾಕ್ಟರ್ ಏರಿ ಹುಡುಗರು ಕಾಲೇಜಿಗೆ ಎಂಟ್ರಿ ಕೊಟ್ಟರೆ ಹುಡುಗಿಯರು ಬುತ್ತಿ ಹೊತ್ಕೊಂಡ್ ಬಂದಿದ್ರು. ಅಪ್ಪಟ್ಟ ಹಳ್ಳಿ ಸೊಗಡಿನ ಜಾನಪದ ಲೋಕ ಎಲ್ಲರನ್ನೂ ಕೂಡ ವಿಸ್ಮಯಗೊಳಿಸಿತ್ತು. ಕಾಲೇಜಲ್ಲಿ ನಡೆದಂತಹ ಕಲ್ಚರಲ್ ಫೆಸ್ಟ್ನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಹುಡುಗ ಹುಡುಗಿರು ಮಸ್ತ್ ಮಜಾ ಮಾಡಿದ್ರು. ಡ್ರೆಸ್ ಇತ್ತು, ವೈಯಕ್ತಿಕವಾಗಿ 15 ಜನ ಅವರದ್ದು ಹಾಕೊಂಬರೋದಿತ್ತು. ಸೆಕೆಂಡ್ ಡೇ ಹಂಗೆ ಟ್ರೆಡಿಷ್ನಲ್ ಎಲ್ಲೋ ಡೇ ಹಿಂಗೆ ಟ್ರೆಡಿಷ್ನಲ್ 1 by 1 ಮಾಡ್ಕೊತಾ ಬಂದಿದ್ದೀವಿ. ಇವತ್ತೇನು ತುಂಬ ಸ್ಪೆಷಲ್ ಡೇ. ಯಾಕಂದ್ರೆ ಹಳ್ಳಿ ಸಂಭ್ರಮ, ಹಳ್ಳಿ ಸೊಗಡನ್ನು ಇಲ್ಲಿ ನಮ್ಮ ಕಾಲೇಜ್ನಲ್ಲಿ ತೊಗೊಂಬರ್ತಾ ಇದ್ದೀವಿ. ಎಲ್ಲರೂ ಒಂದೊಂದು ರೀತಿಯಾದ ಕಾಸ್ಟ್ಯೂಮ್ನಲ್ಲಿ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದೇ ರೀತಿಯ ಬುತ್ತಿ ಕಟ್ಕೊಂಬಂದು ಊಟ ಮಾಡಿ ಹಳ್ಳಿ ಸೊಬಗನ್ನು ಇಲ್ಲೇ ಕಾಲೇಜ್ನಲ್ಲಿ ನಡೆಸ್ತಾ ಇದ್ದೀವಿ. ತುಂಬ ಖುಷಿಯಿಂದ ಮಾಡ್ತಾ ಇದ್ದೀವಿ. ಪ್ರತಿ ಸರಿನೂ ನಾವು ಈ ಗ್ರಾಮೀಣ ಸೊಗಡು ಅಂತ ಹೇಳಿ ಈ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಈ ಫನ್ ವೀಕ್ ಅಂತಂದು 1 ವಾರ ಉಡುಪುಗಳ ವೈವಿಧ್ಯಮಯ ಒಂದು ಉಡುಪುಗಳನ್ನು ಹಾಕಿಸ್ತೀವಿ. ಅದರಲ್ಲಿ ವಿದ್ಯಾರ್ಥಿನಿಯರು ಸಹ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾರೆ. ಇದು ನಮಗೆ ಬಹಳಷ್ಟು ಖುಷಿಯನ್ನು, ಬಹಳಷ್ಟು ಸಂಭ್ರಮವನ್ನು, ಬಹಳಷ್ಟು ಆನಂದವನ್ನು ಕೊಡ್ತಾ ಇರುವಂತಹ ಒಂದು ಹಬ್ಬ ಅಂತ ಹೇಳ್ಬೋದು. ಹಬ್ಬ ಅಂದ್ರೇ ನಮಗೆಲ್ರಿಗೂ ಸಂಭ್ರಮ ಆಗುತ್ತೆ. ಇದು ನನಗೆ ವಿಶಿಷ್ಟ ಯಾಕೆ ಅನಿಸುತ್ತೆ ಅಂದರೆ, ಭಾರತ ಹಳ್ಳಿಗಳ ದೇಶ ಆಗಿರೋದ್ರಿಂದ ನಾವು ಈ ಒಂದು ಹಳ್ಳಿ ಹಬ್ಬವನ್ನು ಕಾಲೇಜಿನಲ್ಲಿ ಮಾಡಿದಾಗ ಇದು ಹಳ್ಳಿಗಳನ್ನು ಪ್ರತಿನಿಧಿಸುವಂತಹ ಒಂದು ಕಾರ್ಯಕ್ರಮ ಆಗುತ್ತೆ. ಕರೋನಾದ ಕಾರಣದಿಂದಾಗಿ ಸೂತಕದ ವಾತಾವರಣ ಇಷ್ಟು ದಿನ ಎಲ್ಲ ಕಡೆನೂ ಇತ್ತು. ಆದರೆ ಈ 2 ವರ್ಷದಲ್ಲಿ